ಹುಸೇನ್ ಅವರ ವಿಜಯೋತ್ಸವದಲ್ಲಿ ನಮ್ಮ ಕಟ್ಟಾವು ವಿರೋಧಿಯಾಗಿರುವಂಥ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂಥ ಒಂದು ಕೃತ್ಯಕ್ಕೆ ಇವತ್ತ ಏನು ನಾಸೀರ್ ಹುಸೇನ್ ಅವರು ಘೋಷಣೆಯನ್ನು ಮಾಡಿದ, ಪ್ರಚೋದನೆಯನ್ನು ಮಾಡಿದ, ಅವರ ರಾಜೀನಾಮೆಯನ್ನು ಕೂಡಲೇ ಪಡಿಬೇಕೆನ್ನುವಂಥ ಆಗ್ರಹ ಭಾರತೀಯ ಜನತಾ ಪಕ್ಷ ಮಾಡ್ತದೆ. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital. ಭಾರತೀಯ ಜನತಾ ಪಕ್ಷಕ್ಕೆ ಆದ್ದರಿಂದ ಯಾವಾಗ ಏನು ವಿಧಾನಸೌಧ ನಮ್ಮ ಭಾರತದ ಏನು ಸಂವಿಧಾನ ಸೌಧದ ಅಲ್ಲೇ ಬಂದು ಇವತ್ತಿನ ದಿವಸ ಕೆಲವು ದೇಶದ್ರೋಹಿಗಳು ಏನು ಭಾರತದ ವಿರೋಧಿ ರಾಷ್ಟ್ರವಾದಂಥ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳ್ತಾರಪ್ಪ ಅಂದ್ರೆ ಆ ನಾಯಕರು ಗಪ್ ಕೂಡ್ತಾರಪ್ಪ ಅಂದ್ರೆ ರಾಜಕೀಯ ಮಾನ ಮರ್ಯಾದೆ ಏನೂ ಇಲ್ಲ ಅವರಿಗೆ. ಇವತ್ತು ಕಾಂಗ್ರೆಸ್ ಪಕ್ಷ ಹಲವಾರು ವರ್ಷಗಳಿಂದ ಇವತ್ತಿನ ದಿವಸ PFI ಆಗಲಿ ಇಂಥವೆಲ್ಲ ದೇಶ ವಿರೋಧಿ ಸಂಘಟನೆಗಳಿಗೆ ಇವತ್ತು ಪ್ರಚೋದನೆಯನ್ನು ಕೊಡುತ್ತಾ ಇವತ್ತು ಜಾತಿಗೆ ಪುಷ್ಟೀಕರಣ ಕೊಡುವಂಥ ಕೆಲಸ ಮಾಡಿ ಈ ಭಾರತ ದೇಶದಲ್ಲಿ ಈ ದೇಶ ವಿರೋಧಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ಮತ್ತು ಪ್ರಚೋದನೆಯನ್ನು ಕೊಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಆ ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ಏನು ಆ ಗುಂಡಗಳಿಗೆ ಇವತ್ತು ಗಡಿಪಾರು ಮಾಡಬೇಕೆನ್ನುವಂಥ ಒಂದು ಆಗ್ರಹವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಬಂದು ತಮಗೆಲ್ಲ ಗೊತ್ತಿರುವಂತೆ ಇವತ್ತು ನಮ್ಮ ಮಾಧ್ಯಮ ರಂಗ ಅಂದ್ರೆ ಈ ನಮ್ಮ ಸಂವಿಧಾನದ 4ನೇ ಒಂದು ಅಂಗ. ಈ ದೇಶದಲ್ಲಿ ಆಗುವಂಥ ಹಲವಾರು ಇವತ್ತು ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಇವತ್ತು ಸರ್ಕಾರಗಳು ಮಾಡುವಂಥ ತಪ್ಪುಗಳನ್ನು ತಿದ್ದುವ ಮುಖಾಂತರ ರಚನಾತ್ಮಕ ಮತ್ತು ಅಭಿವೃದ್ಧಿ ಪರ ಕೆಲಸಗಳ ಮಾಡಲಿಕ್ಕೆ ಸಹಕಾರ ನೀಡುತ್ತಿರುವಂಥ ನಮ್ಮ ಮಾಧ್ಯಮದ ರಂಗ ಬಗ್ಗೆ ಇಡೀ ದೇಶದಲ್ಲಿ ಅಪಾರವಾದಂಥ ಗೌರವ ಮತ್ತು ವಿಶ್ವಾಸವಿದೆ. ಆ ಗೌರವ ಮತ್ತು ವಿಶ್ವಾಸಕ್ಕೆ ಧಕ್ಕೆ ತರುವ ರೀತಿಯಲ್ಲಿ ಜನಪ್ರತಿನಿಧಿಗಳು ತಾವು ಏನಂಬುದು ಮರೆತು ಇವತ್ತಿನ ದಿವಸ ಮಾತನಾಡ್ತಾರೆ ಅಂದ್ರೆ ಅವ್ರ ಮನಸ್ಥಿತಿ ಯಾವ ಮಟ್ಟಿಗೆ ಬಂದದ ಅಂತೇಳಿ ವಿಚಾರ ಮಾಡಬೇಕಾಗ್ಯದ. ಅದಕ್ಕೆ ಇಂಥ ಒಬ್ಬ ಜನಪ್ರತಿನಿಧಿಗಳು ಕೂಡಲೇ ತಮ್ಮ ಸ್ಥಾನಕ್ಕೆ ನೈತಿಕ ಹೊಣೆಹೊತ್ತು ರಾಜೀನಾಮೆ ಕೊಡಬೇಕು. ಮುಂದಿನ ದಿನಗಳಲ್ಲಿ ಇಂಥ ಘಟನೆಗಳಾದಂಥ ಸಂದರ್ಭದಲ್ಲಿ ಸರ್ಕಾರಗಳು ಸೋಮೋಟಿವಾಗಿ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂಥ ಕೆಲಸ ಮಾಡಬೇಕೆನ್ನುವಂಥ ಮನವಿಯನ್ನು ಈ ಮಾಧ್ಯಮದ ಮುಖಾಂತರ ಮಾಡ್ತಾರೆ. ಒಂದು ವೇಳೆ ಈ ಒಂದು ದೇಶ ವಿರೋಧಿ ಹೇಳಿಕೆಗೆ ಪ್ರಚೋದನೆ ನೀಡಿದಂಥ ಏನು ಮುಖಂಡರಾದಂಥ ನಾಸೀರ್ ಹುಸೇನ್ ಅವರು ರಾಜೀನಾಮೆ ಕೊಡದೇ ಇದ್ದಂಥ ಪಕ್ಷದಲ್ಲಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಸಾರ್ವತ್ರಿಕವಾಗಿ ಇವತ್ತಿನ ದಿವಸ ಹೋರಾಟ ಮಾಡಿ ಅವರ ರಾಜೀನಾಮೆಗೆ ಒತ್ತಾಯವನ್ನು ಕೂಡ ಮಾಡ್ತಿದೆ. ಮತ್ತು ಯಾವ ರಾಷ್ಟ್ರ ವಿರೋಧಿ ಹೇಳಿಕೆ ನೀಡಿದಂಥ ಕೆಲವು ಕುಚೇಷ್ಟಗಳಿಗೆ ಸೂಕ್ತವಾದಂಥ ಶಿಕ್ಷೆ ಮಾಡದೇ ಇದ್ದಂಥ ಪಕ್ಷದಲ್ಲಿ ಕೂಡ ನಾವು ಹೋರಾಟ ಮಾಡಿ ಅವರಿಗೆ ಕಾನೂನಾತ್ಮಕವಾದಂಥ ಶಿಕ್ಷೆ ಕೊಡಿಸುವಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. जो ये कर्नाटक का भूमि है, ये भूमि सर्व जनांगದ शांति तोट बोल के सब देश में एक नाम है. इस भूमि में कल जो देश विरोधी चटवटके जो कांग्रेस के लीडरों ने किया, ये बहुत शर्मदायक एक एक्टिविटी है. इसके बारे में हम बहुत खंडन करते हैं. जो कल कांग्रेस के उम्मीदवार जीतने के बाद प्रजातंत्र के देवालय में देश विरोधी, देश के द्रोही पाकिस्तान के नारे लगाकर कांग्रेस के पक्ष देश विरोधी का उसका मनस्थिति और एक बार हमारे सामने दिखाया है. इसका हम बहुत खंडन करते हैं. इस देश में देश, संविधान, प्रजाप्रभुत्व और स्वातंत्र रहना चाहिए. इसके लिए जो देश विरोधी चटवटियाँ हैं जो वो सब ख़त्म होना चाहिए. जो कांग्रेस पक्ष उसको सपोर्ट करता है वो भी ख़त्म होना चाहिए. जो कल करे हैं उनको राष्ट्रपति जी ने उसका सदस्यत्व रद्द करना चाहिए. और जो राज्य में कांग्रेस पार्टी देश विरोधी चटवटियों को सपोर्ट करे उसको भी राज्यपाल ने कांग्रेस पक्ष को राज्य से हटाना चाहिए. ये हमारा मांग है. This video is sponsored by Mahalakshmi Jewelers, Mano Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions,
and by Big Neuropsychiatry Hospital.